ಇವತ್ತಿನ ಪ್ರತಿಭಟನೆ ಯಾತಕ್ಕಾಗಿ ಅಂತ? ಏನು ಗವರ್ನರ್ ಅವರು ಏನು ಪಕ್ಷಪಾತ ಮಾಡ್ತಾ ಇದ್ದಾರೆ. 10 ತಿಂಗಳ ಹಿಂದೆ ಲೋಕಾಯುಕ್ತ ಅವರು ಕುಮಾರಸ್ವಾಮಿ ಮೇಲೆ, ನಿರಾಣಿ ಮೇಲೆ, ರೆಡ್ಡಿ ಮೇಲೆ, ಜೊಲ್ಲೆ ಮೇಲೆ ಪರ್ಮಿಷನ್ ಕೊಡಬೇಕು ಲೋಕಾಯುಕ್ತವರು ಪತ್ರ ಬರೆದಿದ್ರು. ಆದರೆ 10 ತಿಂಗಳಾದರೂ ಕೂಡ ಅದ್ರ ಮೇಲೆ ಯಾವುದೇ ಆಕ್ಷನ್ ಗವರ್ನರ್ ತಗೊಳ್ಳಿಲ್ಲ. ಮುಖ್ಯಮಂತ್ರಿಗಳ ಮೇಲೆ ಯಾರೊಬ್ಬರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತಾರಲ್ಲ, ಅದು ಪಕ್ಷಪಾತ ಅಲ್ಲದೆ ಬೇರೇನು, ಅದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಗವರ್ನರ್ ಅವ್ರಿಗೆ ಪತ್ರ ಕೊಟ್ಟು ಒತ್ತಾಯ ಮಾಡಿಬಿಟ್ಟು ಈ 4 ಜನರ ಮೇಲೆ ಕೇಸ್ ಹಾಕಬೇಕು, ಸ್ಯಾಂಕ್ಷನ್ ಕೊಡಬೇಕಂತ ಕೇಳಕ್ಕೆ ನಾವು ಹೋಗ್ತಾ ಇದ್ದೀವಿ. ಕಾಂಗ್ರೆಸ್ ನಾಯಕರು ಇವತ್ತು ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಸಲೀಂ ಅಹಮದ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಇವತ್ತಿನ ಪ್ರತಿಭಟನೆ ಯಾತಕ್ಕಾಗಿ ಅಂತ? ಏನು ಗವರ್ನರ್ ಅವರು ಏನು ಪಕ್ಷಪಾತ ಮಾಡ್ತಾ ಇದ್ದಾರೆ. 10 ತಿಂಗಳ ಹಿಂದೆ ಲೋಕಾಯುಕ್ತ ಅವರು ಕುಮಾರಸ್ವಾಮಿ ಮೇಲೆ, ನಿರಾಣಿ ಮೇಲೆ, ರೆಡ್ಡಿ ಮೇಲೆ, ಜೊಲ್ಲೆ ಮೇಲೆ ಪರ್ಮಿಷನ್ ಕೊಡಬೇಕು ಲೋಕಾಯುಕ್ತವರು ಪತ್ರ ಬರೆದಿದ್ರು. ಆದರೆ 10 ತಿಂಗಳಾದರೂ ಕೂಡ ಅದ್ರ ಮೇಲೆ ಯಾವುದೇ ಆಕ್ಷನ್ ಗವರ್ನರ್ ತಗೊಳ್ಳಿಲ್ಲ. ಮುಖ್ಯಮಂತ್ರಿಗಳ ಮೇಲೆ ಯಾರೊಬ್ಬರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತಾರಲ್ಲ, ಅದು ಪಕ್ಷಪಾತ ಅಲ್ಲದೆ ಬೇರೇನು, ಅದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಗವರ್ನರ್ ಅವ್ರಿಗೆ ಪತ್ರ ಕೊಟ್ಟು ಒತ್ತಾಯ ಮಾಡಿಬಿಟ್ಟು ಈ 4 ಜನರ ಮೇಲೆ ಕೇಸ್ ಹಾಕಬೇಕು, ಸ್ಯಾಂಕ್ಷನ್ ಕೊಡಬೇಕಂತ ಕೇಳಕ್ಕೆ ನಾವು ಹೋಗ್ತಾ ಇದ್ದೀವಿ. ಸರ್ ಈಗ ತನಿಖೆ ಆಗ್ತಾ ಇದೆ. ಏನು ಮೈತ್ರಿ ಪಕ್ಷಗಳು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಕುಂಬಳಕಾಯಿ ಕಳ್ಳ ಅಂತ ಹೇಳ್ತಾ ಇದ್ದಾರೆ. ತಪ್ಪನ್ನ ಮುಚ್ಚಾಕೊಳ್ಳೋಕೆ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ. ನಾಚಿಕೆ ಆಗಬೇಕು ಅವ್ರಿಗೆ ಮಾತಾಡೋಕ್ಕೆ. ಇವತ್ತು ಜನ ಜಾಹೀರಾತು ಆಗಿದೆ. ಇವತ್ತು ಕುಮಾರಸ್ವಾಮಿ ಮೇಲೆ ಆರೋಪ ಬಂದಿದೆ, ಅವ್ರ ಮೇಲೆ ಲೋಕಾಯುಕ್ತವ್ರು ಕೇಸ್ ಹಾಕಿದ್ದಾರೆ. ಆದರೂ ಕೂಡ ಬೇಕಂತಂದ್ರೆ ಈ ಮೈತ್ರಿ ಸರ್ಕಾರ ಕುಮಾರಸ್ವಾಮಿ ಅವ್ರಿಗೆ BJP ಕೇಂದ್ರ ಸರ್ಕಾರ ರಕ್ಷಣೆ ಕೊಡ್ತಾ ಇದೆ. ಯಾಕಂದ್ರೆ ಸರ್ಕಾರ ಅಲ್ಲಿ ಮಂತ್ರಿ ಆಗಿದ್ದಾರೆ. ಸರ್ ಈಗ ಸಿದ್ದರಾಮಯ್ಯ ಅವ್ರಿಗೆ ಆದಷ್ಟು ಅಂದ್ರೆ ತ್ವರಿತವಾಗಿಯೇ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು. ಆದರೆ ಕುಮಾರಸ್ವಾಮಿ ಅವ್ರಿಗೆ ಯಾಕೆ ಹಿಂದೇಟ್ ಆಗ್ತಿರುವಂಥದ್ದು ರಾಜ್ಯಪಾಲ? ಆ ವಿಚಾರವಾಗಿ ಇವತ್ತು ಒತ್ತಾಯ ಮಾಡಲು ನಾವು ರಾಜಭವನ್ಗೆ ಹೋಗ್ತಾ ಇದ್ದೀವಿ. ನಮಗೆ ವಿಶ್ವಾಸ ಇದೆ, ಅವರ ಧರ್ಮ, ಅವರ ಕರ್ತವ್ಯ ಮಾಡಬೇಕು. ಗವರ್ನರ್ ಅವರು ಕೂಡಲೇ ಸ್ಯಾಂಕ್ಷನ್ಗೆ ಪರ್ಮಿಷನ್ ಕೊಡಬೇಕು. ಸರ್ ಕೊಡ್ಲಿಲ್ಲ ಅಂದ್ರೆ ಮುಂದಿನ ನಡೆ ಏನಿರುತ್ತೆ ಸರ್? ಹೋರಾಟ ನಾವು ಮಾಡ್ತೀವಿ. ಇದಿಷ್ಟು ಸಲೀಂ ಅಹಮದ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.